ನಮ್ಮ ಮನೆಯಲ್ಲಿ ಕೇಳಿದಾಗ ಎಲ್ಲನೂ ಕರೆಕ್ಟಾಗಿ ಓದ್ತಾಳೆ, ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ, ಎಲ್ಲ ಆಗುತ್ತೆ. ಆದರೆ ಶಾಲೆಗೆ ಹೋಗಿದ ತಕ್ಷಣ ಯಾತಕ್ಕೆ ಅವಳಿಗೆ ಜ್ಞಾಪಕವೇ ಬರೋದಿಲ್ಲ? ಪರೀಕ್ಷೆಯ ಬಗ್ಗೆ ಮತ್ತು ಅದನ್ನು ಕಲಿಯುವುದರ ಬಗ್ಗೆ, ಕಲಿತಿರುವುದನ್ನು ಪ್ರೆಸೆಂಟ್ ಮಾಡುವುದರ ಬಗ್ಗೆ ಅವರಲ್ಲಿ ಹೆದರಿಕೆಯನ್ನು ಹುಟ್ಟಿಸಬಾರ್ದು. ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತೇವೆ. ಮಗುವಿನ ಗ್ರಹಿಕೆಯ ಶಕ್ತಿ, ಕಲಿಕೆಯ ಸಾಮರ್ಥ್ಯ ಎಲ್ಲ ಮಕ್ಕಳಿಗೆ ಇದ್ದ ಹಾಗೆ ಇರುವುದಿಲ್ಲ. ನೀನು ಚೆನ್ನಾಗಿ ಓದಲಿಲ್ಲ ಅಂತಂದರೆ ಏನೋ ಆಗೋಗ್ತೀಯ, ಆಮೇಲೆ ಇನ್ನೇನು ಅಂತ ಭಯಾನಕ ದುಸ್ವಪ್ನಗಳನ್ನು ತುಂಬುವಂತೆ ನಾವು ಮಾಡಬಾರ್ದು. ನಮಸ್ಕಾರ. ಒಂದು ಮಗು ಹೇಳ್ಕೊಳ್ತಾ ಇತ್ತು, ಅಂಕಲ್ ನಾನು ಓದಿದ್ದು ಮರ್ತೇ ಹೋಗಿಬಿಡತ್ತೆ, ನಾನು ಎಕ್ಸಾಮ್ಗೆ ಹೋಗಿ ಅಲ್ಲಿ ಬರೀಲಿಕ್ಕೆ ಹೋದಾಗ ಕಲ್ತಿರೋದೆಲ್ಲ ಜ್ಞಾಪಕದಲ್ಲೇ ಇರೋದಿಲ್ಲ. ಮತ್ತು ಪೇರೆಂಟ್ಸ್ ಕೂಡ, ಆ ಮಗುವಿನ ಪೇರೆಂಟ್ಸ್ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಕೇಳಿದಾಗ ಎಲ್ಲನೂ ಕರೆಕ್ಟಾಗಿ ಓದ್ತಾಳೆ, ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ, ಎಲ್ಲ ಆಗುತ್ತೆ. ಆದರೆ ಶಾಲೆಗೆ ಹೋಗಿದ ತಕ್ಷಣ ಯಾತಕ್ಕೆ ಅವಳಿಗೆ ಜ್ಞಾಪಕವೇ ಬರೋದಿಲ್ಲ? ಈ ಮೆಮೊರಿನ ಡೆವಲಪ್ ಮಾಡಲಿಕ್ಕೆ ಅಥವಾ ಏನಾದ್ರು ಔಷಧಿ ಇದೆಯಾ ಅಥವಾ ಏನು ಮಾಡಬಹುದು ಅಂತ. ಈ ಮೆಮೊರಿ ಔಷಧಿಯಿಂದ ಆಗ್ತದೋ ಬಿಡ್ತದೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಮೆಮೊರಿ ಈಸ್ ಅನ್ ಹ್ಯಾಬಿಟ್, ಅದೊಂದು ರೂಢಿಯಿಂದ ಬೆಳೆಯುವಂಥದ್ದು. ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ರೂಢಿಯನ್ನು ಮಾಡ್ಕೊಳ್ತಾ ಹೋಯಿತು ಅಂತಂದರೆ ಆ ಹ್ಯಾಬಿಟ್ ಕಲ್ಟಿವೇಟ್ ಆಗ್ತಾ ಹೋಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಮೊದಲನೇದು ಸಬ್ಜೆಕ್ಟು, ಕಂಟೆಂಟು ಮತ್ತು ಆ ವಿಷಯ ಏನಿರುತ್ತೋ ಅದು ಹೆದರಿಸಬಾರ್ದು. ಮಕ್ಕಳಿಗೆ ಹೆದರಿಸಬಾರ್ದು. ಎಷ್ಟೊಂದಿದೆ, ನೀನೀಗ ಓದ್ಕೊಳ್ಳಿಲ್ಲ ಅಂದರೆ ಹೇಗೆ, ನೀನು ಓದ್ಕೊಳ್ಳಿಲ್ಲ ಅಂತಂದರೆ ನೀನು ಅಲ್ಲಿ ಹೆಂಗೆ ಬರಿತೀಯ, ಈ ರೀತಿಯಲ್ಲಿ ಹೆದರಿಸುವಂತೆ ನಾವು ಅವ್ರನ್ನ ಮನೆಯಲ್ಲಿ ಪೇರೆಂಟ್ಸ್ ಆಗಲಿ ಅಥವಾ ಶಾಲೆಯಲ್ಲಿ ಟೀಚರ್ಸ್ಗಳಾಗಲಿ ಅದನ್ನು ಮಾಡಬಾರ್ದು. ಹೆದರಿಕೆಯನ್ನು ಹುಟ್ಟಿಸಬಾರದು. ಪರೀಕ್ಷೆಯ ಬಗ್ಗೆ ಮತ್ತು ಅದನ್ನು ಕಲಿಯುವುದರ ಬಗ್ಗೆ, ಕಲಿತಿರುವುದನ್ನು ಪ್ರೆಸೆಂಟ್ ಮಾಡುವುದರ ಬಗ್ಗೆ ಅವರಲ್ಲಿ ಹೆದರಿಕೆಯನ್ನು ಹುಟ್ಟಿಸಬಾರ್ದು. ನಂಬರ್ 1, ಅದು ಮೊಟ್ಟ ಮೊದಲನೇದು. ಯಾವಾಗ ಹೆದರಿಕೆ ಅನ್ನುವುದು ಹುಟ್ಟುತ್ತೋ ಮನಸ್ಸಿನಲ್ಲಿ, ಸಹಜವಾಗಿ ಅವರ ಮೆದುಳಿನಲ್ಲಿ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಅಂದರೆ ಹೆದರಿಕೆಯ ರಾಸಾಯನಿಕ ಕ್ರಿಯೆಗಳು ಏನು ನಡೀತೀವೋ ಅವು ನಡೀತಾ ಹೋಗ್ತವೆ. ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅದೇ ಮೊಟ್ಟ ಮೊದಲನೆಯ ತೊಡಕಾಗ್ತಾ ಹೋಗುತ್ತೆ. ಅದು ರಿಲ್ಯಾಕ್ಸ್ ಆಗಬೇಕು. ಮಗುವು ಕಲಿಯುವ ವಿಷಯದಲ್ಲಿ ರಿಲ್ಯಾಕ್ಸ್ ಆಗಬೇಕು, ಕೂಲ್ ಆಗಿರಬೇಕು. ಅದನ್ನು ಹೇಗೆ ಮಾಡೋದು? ಸಣ್ಣ ಪ್ರಮಾಣದಲ್ಲಿ ಮಗುವಿಗೆ ಕಲಿಸಲು ಮತ್ತು ಕಲಿತಿದ್ದನ್ನು ಕಾಂಪ್ರಹೆಂಡ್ ಮಾಡಲು, ಅಂದರೆ ಗ್ರಹಿಸಲು, ಮತ್ತು ಗ್ರಹಿಸಿದ್ದನ್ನು ಅಭಿವ್ಯಕ್ತಪಡಿಸಲು, ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಅಥವಾ ಪ್ರೆಸೆಂಟ್ ಮಾಡೋಕ್ಕೆ, ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಮೊಟ್ಟ ಮೊದಲನೇದು ಸಣ್ಣ ಪ್ರಮಾಣದಲ್ಲಿ ಮಗುವಿಗೆ ತಿಳಿಯುವಷ್ಟರ ಮಟ್ಟಿಗೆ ಅದನ್ನು ಕಲಿಬೇಕು. ಕಲಿತಿದ್ದನ್ನು ಎಷ್ಟು ಕಲಿಯುತ್ತೋ ಸಣ್ಣ ಪ್ರಮಾಣದಲ್ಲಿ ಅದನ್ನು ಗ್ರಹಿಸುವುದು, ಕಾಂಪ್ರಹೆಂಡ್ ಮಾಡಲಿಕ್ಕೆ ನೆರವಾಗಬೇಕು. ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಈ 3 ಹಂತಗಳು ಆಗಲೇಬೇಕು. ರಿಸೀವ್ ಮಾಡೋದು, ಗ್ರಹಿಸೋದು, ಕಲಿಯೋದು, ಗ್ರಹಿಸುವುದು, ಮತ್ತು ಅದನ್ನು ರಿಫ್ಲೆಕ್ಟ್ ಮಾಡೋದು, ಪ್ರತಿಫಲಿಸೋದು ಅಥವಾ ಪ್ರದರ್ಶಿಸೋದು ಅಥವಾ ಹಂಚ್ಕೊಳ್ಳೋದು. ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತೇವೆ. ಏನದು? ಒಂದು ಮಗು ಮತ್ತೊಂದು ಮಗುವಿಗೆ ಅಥವಾ ಒಂದು ಮಗು ತಾನು ಕಲ್ತಿದ್ದನ್ನು ಪೇರೆಂಟ್ಸ್ ಜೊತೆನಲ್ಲಾಗಲಿ ಮತ್ತೊಬ್ಬರ ಜೊತೆನಲ್ಲಾಗಿ ಹಂಚ್ಕೊಳ್ಳೋದು, ಅದನ್ನು ನೆನಪಿಸ್ಕೊಂಡು ಹೇಳೋದಿದೆಯಲ್ಲ, ಅದು ತುಂಬ ಪರಿಣಾಮಕಾರಿಯಾಗಿ ಮಗುವಿನ ಮನಸ್ಸಿನಲ್ಲಿ ಉಳಿತದೆ ಮತ್ತು ಅದನ್ನು ದೀರ್ಘಕಾಲ ಅದು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಈಗ ಬೇರೆಯವರು ಅದನ್ನು ಬೇರೆ ರೀತಿಯಲ್ಲಿ ಪ್ರಶ್ನಿಸಿದಾಗ, ಅದನ್ನು ಬೇರೆ ಆಯಾಮದಿಂದಲೂ ಕೂಡ ಅದು ಹೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತದೆ. ಕಲಿತಿರುವಂತಹ ವಿಷಯ, ಕಲಿಕೆ ಎನ್ನುವ ಪ್ರಾಸೆಸ್, ಅದು ಪ್ರಕ್ರಿಯೆಯಲ್ಲಿ ಆಗುವಂಥದ್ದು, ಅದು ಆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಗುವಿಗೆ ನಾವು ಕಲಿತಿದ್ದನ್ನು ಒಂದೇ ಸಮಯ ಅದು ಓದಬೇಕು, ತನ್ನ ತಲೆ ಒಳಗಡೆ ಶೇಖರ ಮಾಡ್ಕೊಬೇಕು, ಆಮೇಲೆ ಅದನ್ನು ಕೇಳಿದಾಗ ಒಪ್ಪಿಸಬೇಕು ಅನ್ನುವ ರೀತಿಯಲ್ಲಿ ಇರಬಾರ್ದು. ಅದು ಹಂಚ್ಕೊಳ್ಳೋದಕ್ಕೆ ಸದಾ ಸಿದ್ಧವಾಗಿರಬೇಕು. ಈ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿಸಬೇಕು. ಮಗುವಿಗೆ ಒತ್ತಡ ಹೆಚ್ಚಾದಷ್ಟು ಭಯ ಉಂಟಾಗ್ತದೆ. ಭಯ ಉಂಟಾದಷ್ಟು ಮೆದುಳಿನಲ್ಲಿ ಅದಕ್ಕೆ ರಾಸಾಯನಿಕ ಕ್ರಿಯೆಗಳು ಪೂರಕವಾಗಿ ಕೆಲಸ ಮಾಡುವುದಿಲ್ಲ.
ಅದು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ, ಅದರ ಒಳಮನಸ್ಸು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಇದು ಒಂದು ಸೈಕಾಲಜಿಕಲ್ ಆಗಿ ಈ ಮಗುವನ್ನು ಕಲಿಕೆ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಅಂಶ. ಮತ್ತೊಂದು ಅಂಶವೇನು ಅಂತಂದರೆ, ಮಗುವಿನ ಗ್ರಹಿಕೆಯ ಶಕ್ತಿ, ಕಲಿಕೆಯ ಸಾಮರ್ಥ್ಯ ಎಲ್ಲ ಮಕ್ಕಳಿಗೆ ಇದ್ದ ಹಾಗೆ ಇರುವುದಿಲ್ಲ. ಒಬ್ರೊಬ್ರದ್ದು ಒಂದೊಂದು ವ್ಯತ್ಯಾಸಗಳಿರ್ತದೆ. ಹಾಗಾಗಿ ಆ ಮಗುವಿನ ಗ್ರಹಿಕೆಯ ಸಾಮರ್ಥ್ಯ, ಕಲಿಕೆಯ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ಡಿಸ್ಲೆಕ್ಸಿಯಾ ಇರಬಹುದು, ಅಂದರೆ ಕಲಿಕೆಯ ನ್ಯೂನತೆಗಳು ಇರಬಹುದು, ಅಥವಾ ಡಿಸ್ಕ್ಯಾಲ್ಕ್ಯುಲಿಯಾ ಇರಬಹುದು. ಕೆಲವಿಗೆ ಏನು ಹೇಳ್ತಾರೆ, ಸಂಖ್ಯೆಗಳ ವಿಷಯದಲ್ಲಿ ಅವರಿಗೆ ಗ್ರಹಿಸಲಿಕ್ಕೆ ಕಷ್ಟವಾಗಬಹುದು. ಕೆಲವರಿಗೆ ಒಂದು ಹೆಮಿಸ್ಫಿಯರ್ ಪಾರ್ಟ್ ಆಫ್ ದ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬಹುದು, ಮತ್ತೊಂದು ಕೆಲಸ ಮಾಡಿಲ್ಲದೆ ಇರಬಹುದು. ಹೀಗಾಗಿ ಆ ಮಗುವಿಗೆ ನ್ಯೂರೋಬಿಕ್ಸ್ ಅಗತ್ಯತೆ ಇರಬಹುದು. ಏನಿದು ನ್ಯೂರೋಬಿಕ್ಸ್ ಅಂತಂದರೆ, ಮೆದುಳು ಸರಿಯಾಗಿ ಎರಡೂ ಭಾಗಗಳಲ್ಲಿ ಕೆಲಸ ಮಾಡುವ ಹಾಗೆ ನಾವು ಅದನ್ನು ಪ್ರೇರೇಪಿಸುವುದು ಮತ್ತು ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಮಾಡುವುದು. ಸಣ್ಣ ಸಣ್ಣ ಪ್ರಮಾಣಗಳಲ್ಲಿ ಕಲಿತಿರುವಂತಹದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಪಡಿಸಲು ಅವರು ಸಿದ್ಧವಾದರೆ ಸಹಜವಾಗಿ ಅವರಿಗೆ ಕಲಿತಿರೋದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಮತ್ತು ಒಂದು ಕಲಿಕೆಯ ನಂತರ ಒಂದಷ್ಟು ಹೊತ್ತು ಕಲಿಕೆಯ ಆದಮೇಲೆ ಆ ಮಗುವಿಗೆ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸೇಷನ್ ಇಸ್ ದ ಕೀ. ಆ ಮಗುವಿಗೆ ವಿಶ್ರಾಂತಿಯ ಅಗತ್ಯ ಇರ್ತದೆ. ಮೆದುಳಿಗೆ ವಿಶ್ರಾಂತಿ ಬೇಕು, ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಮತ್ತು ಫ್ರೆಶ್ ಅಪ್ ಆಗಬೇಕು. ಮತ್ತೆ ಅವಾಗ ಹೊಸದಾಗಿ ಕಲೀಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ರೀತಿ ಇಂಟರ್ವಲ್ಸ್ಗಳು ಅಗತ್ಯ ಇರ್ತದೆ. ಮತ್ತು ಅದನ್ನು ಬರೆಯುವುದು, ಬೇರೆ ಬೇರೆ ರೀತಿಯಲ್ಲಿ ಪ್ರಾಜೆಕ್ಟ್ಗಳ ರೀತಿಯಲ್ಲಿ ಮಾಡುವುದು, ಮತ್ತು ಗ್ರೂಪ್ ಡಿಸ್ಕಷನ್ಸ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು. ಸಬ್ಜೆಕ್ಟ್ಗಳನ್ನು ಕಲಿಯುವ ವಿಷಯದಲ್ಲಿ ಯಾರೇ ಚೆನ್ನಾಗಿ ಕಲಿತಿರ್ತಾರೋ ಅವರು ಇನ್ನೂ ಕಲಿಯುವ ಹಂತದಲ್ಲಿರುವ ಅಥವಾ ಅರ್ಥವಾಗದೇ ಇರುವಂಥ ಮಗುವಿನ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳುವುದು. ಇವೆಲ್ಲವೂ ಮಾಡ್ತು ಅಂತಂದರೆ ಆ ಮಕ್ಕಳು ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಮತ್ತು ಈ ವಿಷಯಗಳು ಪೇರೆಂಟ್ಸು ಅಗತ್ಯವಿದೆಯೋ ಇಲ್ಲವೋ ಅವರು ಕಿವಿಯಾಗಿ ಕೇಳಿಸ್ಕೊಳ್ಳೋದು, ಮತ್ತು ಅದರಲ್ಲಿ ಆಸಕ್ತಿಯನ್ನು ತೋರಿಸುವುದು, ಮತ್ತು ನೀವೇನು ಮಾಡಿದ್ದೀರಾ ಅದು ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಕಲ್ತಿರೋದು ನಮ್ಮ ಕಾಲದಲ್ಲಿ ಅದು ಇರಲಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡುವಂತ ಕೇಳೋದು, ಈ ಥರದ್ದೆಲ್ಲನೂ ಕೂಡ ತುಂಬ ಅಗತ್ಯ. ಅದು ಸಣ್ಣ ಮಗುವಾಗಲಿ ದೊಡ್ಡ ಮಗುವಾಗಲಿ ಆ ಮಗುವಿಗೆ ಅದ ರೀತಿಯಲ್ಲಿ ಕೇಳಬೇಕು. ನಾವು ಅದರ ಕಲಿಕೆಯಲ್ಲಿ ಭಾಗವಹಿಸಬೇಕು. ನಮ್ಮ ಭಾಗವಹಿಸುವಿಕೆ ಇದೆ ಅಂತಂದರೆ ಅದೊಂದು ಎನ್ಕರೇಜ್ಮೆಂಟ್ ಆಗ್ತದೆ. ನೀನು ಅವ್ರ ಹತ್ರ ಹೋಗಿ ಕಲ್ತ್ಕೊ, ಇಲ್ಲಿ ಕಲ್ತ್ಕೊಬೇಕು, ನೀನು ಎದಳಬೇಕು, ನಿನಗೆ ಬೇಕಾಗಿರೋ ಸವಲತ್ತುಗಳನ್ನ ಒದಗಿಸ್ತೀವಿ. ಸವಲತ್ತುಗಳು ಒದಗಿಸುವುದೊಂದೇ ಆ ಮಗುವಿಗೆ ಕಲಿಕೆಯ ಆಧಾರವಾಗಿರುವಂಥದ್ದಲ್ಲ. ನಾವು ಅದರಲ್ಲಿ ಭಾಗವಹಿಸುವಿಕೆಯು ಕೂಡ ಬಹಳ ಮುಖ್ಯವಾಗ್ತದೆ. ಒಂದು ಹಂತದವರೆಗೆ ನಾವು ನಮ್ಮ ಭಾಗವಹಿಸುವಿಕೆಯನ್ನು ಅದಕ್ಕೆ ನಾವು ತೋರಿಸ್ತಾ ಹೋಯಿತು ಅಂತ ಹೇಳಿದ್ರೆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿಯೂ ಬರ್ತದೆ, ಕುತೂಹಲವೂ ಬರ್ತದೆ, ಮತ್ತು ಖುಷಿಯಿಂದ ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಭಾಗವಹಿಸುವಿಕೆ ಅವರಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ನೀನು ಚೆನ್ನಾಗಿ ಓದಲಿಲ್ಲ ಅಂತಂದರೆ ಏನೋ ಆಗೋಗ್ತೀಯ, ಆಮೇಲೆ ಇನ್ನೇನು ಅಂತ ಭಯಾನಕ ದುಸ್ವಪ್ನಗಳನ್ನು ತುಂಬುವಂತೆ ನಾವು ಮಾಡಬಾರ್ದು. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಓದಲಿಕ್ಕೆ ಸಾಧ್ಯವಿಲ್ಲ. ಸ್ಪರ್ಧಾತ್ಮಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಕೂಡದು. ಪರಸ್ಪರ ಸಹಕಾರ ಮನೋಭಾವದಿಂದ ಅವರು ಓದುವಂತಹದ್ದಾದರೆ ಮನಸ್ಸಿನಲ್ಲಿ ನಕಾರಾತ್ಮಕವಾದ ಭಾವನೆ, ಅವನಿಗಿಂತ ಜಾಸ್ತಿ ಬರಬೇಕು, ನಾನೇ ಫಸ್ಟ್ ಬರಬೇಕು, ನೋ, ಸರ್ಟೈನ್ಲಿ ನಾಟ್. ಈ ರೀತಿಯ ಸ್ಪರ್ಧಾತ್ಮಕವಾದ ಮನಸ್ಸು ಇತ್ತು ಅಂತಂದರೆ ಕೋಆಪ್ರೇಷನ್ದು ಸ್ಪಿರಿಟ್ ಇರೋದಿಲ್ಲ. ಕೋಆಪ್ರೇಷನ್ ಬೇಸಿಸ್ನಲ್ಲಿ ಅವರ ಕೆಲಸ ಮಾಡ್ತು ಅಂತಂದರೆ ಕಲಿಕೆಯ ಸಾಮರ್ಥ್ಯ ಹೆಚ್ಚುತ್ತದೆ, ಮತ್ತು ಕಲಿಕೆಯ ಭಾಗವಾಗಿ ಅವರು ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಎಲ್ಲರ ಜೊತೆಗೆ ಸಂತೋಷವಾಗೂ ಇರ್ತಾರೆ. ಎಷ್ಟೋ ಪೇರೆಂಟ್ಸು ಅವರ ಕೆಲಸ ಕಾರ್ಯಗಳದ್ದು ಮತ್ತು ಅವರ ಒತ್ತಡಗಳು, ಅವರದೇ ಆದಂತಹ ವೈಯಕ್ತಿಕ ಒತ್ತಡಗಳು ಅಥವಾ ಬೇರೆ ಬೇರೆ ಕೆಲಸದ ಒತ್ತಡಗಳ ಕಾರಣದಿಂದ ಮಕ್ಕಳ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತಿದ್ರೂ ಕೂಡ ಅವರು ಮಾಡಬೇಕಾಗಿರುವ ಮೊಟ್ಟ ಮೊದಲ ಮತ್ತು ಅಗತ್ಯವಾಗಿರುವ ಕೆಲಸ ಏನು ಅಂತಂದರೆ
ಒತ್ತಡಗಳನ್ನು ಹೇರದೇ ಇರೋದು, ಅವರ ಮೇಲೆ ಒತ್ತಡಗಳನ್ನು ಹೇರದೇ ಇರೋದು. ನೀನು ಈ ವಿಷಯವನ್ನು ಚೆನ್ನಾಗಿ ಕಲೀಲಿಲ್ಲ ಅಂದರೆ, ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತಂದರೆ, ನೀನು ಅದನ್ನು ಸಾಧಿಸಲಿಲ್ಲ ಅಂತಂದರೆ ಏನೋ ಆಗೋಗುತ್ತೆ ಅನ್ನುವಂಥ ಭಯವನ್ನು ಹುಟ್ಟಿಸದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಎರಡನೇದು, ಅವರಿಗೆ ಪೂರಕವಾಗಿರುವಂತಹ ಬೇರೆ ಬೇರೆ ಸ್ನೇಹಿತರ ಜೊತೆಯಲ್ಲಿ ಇರಲಿಕ್ಕೆ ಆಗುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಅದಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಇರ್ತಾರೆ. ನಾವು ನಮ್ಮ ಕೈನಲ್ಲೇ ಆಗಲಿಲ್ಲ ಅಂತಂದರೆ ಕೂಡ ಬೇರೆ ಬೇರೆಯವ್ರ ಜೊತೆಯಲ್ಲಿ ಅವರು ಅದನ್ನು ತಮ್ಮ ಕಲಿಕೆಯನ್ನು ಹಂಚಿಕೊಳ್ಳುವ ಮತ್ತು ಆ ವಾತಾವರಣ ಸೃಷ್ಟಿ ಮಾಡುವಂತಹದ್ದನ್ನು ಕೂಡ ಆಗ್ತದೆ. ಮಾನಸಿಕವಾದಂತಹ ಒತ್ತಡ ಇಲ್ಲದೆ ಹೋದರೆ ಭಾವನಾತ್ಮಕವಾದಂತಹ ಬೆಂಬಲ ಇತ್ತು ಅಂತಂದರೆ ಅವರಿಗೆ ಮಕ್ಕಳಿಗೆ ಕಲೀಲಿಕ್ಕೆ ಕಷ್ಟವಾಗೋದಿಲ್ಲ. ರಿಲ್ಯಾಕ್ಸೇಷನ್ ಈಸ್ ದ ಕೀ ಅಂತ ಅನ್ನೋ ಅದನ್ನು ನಾವು ಮರಿಬಾರ್ದು. ಅವರಿಗೆ ಹೆದರಿಸುವಂತೆ ನಾವು ಕಲಿಕೆಯಲ್ಲಿ ದೂಡುವಂತೆ ಇರಬಾರ್ದು. ಈ ವಿಷಯದ ಜೊತೆಗೆ ಅವರಿಗೆ ಒಂದು ಸ್ಟಡಿ ಸರ್ಕಲ್ ಅನ್ನೋವಂಥದ್ದನ್ನು ನಾವು ಮಾಡಬೇಕು. ನಮ್ಮ ಸುತ್ತಮುತ್ತಲಿರುವ ಪರಿಸರದಲ್ಲಿ ಓದುವಂತಹದ್ದು ಅಥವಾ ಬೇರೆಯವರ ಜೊತೆಗೆ ಅವ್ರನ್ನ ಬೆರೆಯುವಂತಹ ಕೆಲಸಗಳನ್ನೆಲ್ಲ ಮಾಡಬೇಕು. ಕಲಿಕೆ ಅಂತ ಅನ್ನೋದು ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ ಅಂತ ಅನ್ನುವುದು ನಮಗೆ ಚೆನ್ನಾಗಿ ನೆನಪಿರಬೇಕು. ಆಫ್ಕೋರ್ಸ್ ನಾವು ಬೇರೆ ಬೇರೆ ಇದನ್ನು ಓದಲಿಕ್ಕೆ ಕೊಡೋದು ಅಥವಾ ಗಮನಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡೋದು ಕೂಡ ಕಲಿಕೆಯ ಭಾಗವೇ ಆಗಿರ್ತದೆ. ಈ ನೃತ್ಯ, ಸಂಗೀತ, ನಾಟಕ ಅಥವಾ ಆಟ ಆಡೋದು, ಅಳುಗುಳಿ ಮನೆ ಅಥವಾ ಚೆಸ್ ಆಡುವುದು, ಈ ಥರದ್ದೆಲ್ಲನೂ ಆಟಗಳು ಕೂಡ ಕಲಿಕೆಯ ವಿಷಯದಲ್ಲಿ ಸಹಕಾರಿಯಾಗಿರ್ತವೆ. ಇವುಗಳು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ.